हेलो बच्चों। आज मैं आपको पढ़ा रही हूँ 7वीं कक्षा के 16th चैप्टर ए पद्य भाग है बूंद बूंद से सागर। ये पद्य का सारांश अभी देखें। इसका कवि है केदारनाथ कोमल। पहले देखें शब्दार्थ, कवि परिचय। प्रस्तुत कविता के कवि हैं श्री केदारनाथ कोमल। आप हिंदी के समकालीन कवियों में प्रसिद्ध है। बूंद बूंद से सागर कविता आशा की किरण कविता संग्रह से ली गई है। ಅಂದರೆ ಈ ಬೂಂದ್ ಬೂಂದ್ ಸೆ ಸಾಗರ್ ಅನ್ನೋ ಕವಿತೆಯನ್ನು ಆಶಾ ಕಿ ಕಿರಣ್ ಅನ್ನೋ ಕವಿತೆಯ ಸಂಗ್ರಹದಿಂದ ಅವರು ಆಯ್ದುಕೊಂಡಿದ್ದಾರಂತೆ. इस कविता में देश की एकता को ध्यान में रखा गया है. ಏಕತಾ ಮೇ ಬಲ್ ಹೇ ಅಂದರೆ ಏಕತೆಯಲ್ಲಿ ಬಲವಿದೆ ಅನ್ನೋದು, ಒಂದು ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋವಂಥ ಸಂದೇಶವನ್ನು ಈ ಕವಿತೆಯಲ್ಲಿ ನಾವು ಕಾಣ್ಬೋದು. ಯಹಿ ಕವಿತಾ ಕಾ ಆಶಯ ಹೇ, ಇದು ಈ ಕವಿತೆಯ ಆಶಯ. ನೆಕ್ಸ್ಟ್ ಶಬ್ದಾರ್ಥ. ಸಾಗರ್ ಸಮುದ್ರ, ಸೂತ್ ರೂಯಿ ಕಾ ಧಾಗಾ ಅಂದರೆ ಉಲನ್ ಥ್ರೆಡ್, ಧರ್ತಿ ಭೂಮಿ, अटे रहना अटल रहना. ओके, नेक्स्ट देखें. ओके, अभी देखेंगे इस पाठ के इंट्रोडक्शन, पद्य के इंट्रोडक्शन. इस कविता के द्वारा छात्र सीख सकते हैं कि छोटे छोटे बातों पर ध्यान देने से बड़े बड़े सार्थक काम बनते हैं. ಅಂದರೆ ಏನು, ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ನಾವು ಗಮನ ಹರಿಸಿದಾಗ ಅದು ಒಂದು ದೊಡ್ಡ ಸಾರ್ಥಕತೆಯನ್ನು, ಸಾಫಲ್ಯತೆಯನ್ನು ನಮ್ಮ ಜೀವನದಲ್ಲಿ ತೋರಿಸುತ್ತೆ ಅಂತ. ಹೇ ಜಿಸ್ಸೆ ಧರ್ತಿ ಪರ್ ಸುಖ ಸಂತೋಷ ಛಾ ಜಾತಾ ಹೇ. ಅದರಿಂದ ಏನಾಗುತ್ತೆ, ಒಂದು ಸಣ್ಣ ವಿಷಯಕ್ಕೆ ನಾವು ಇಂಪಾರ್ಟೆನ್ಸ್ ಕೊಟ್ಟಾಗ ಆ ವಿಷಯ ದೊಡ್ಡದಾಗಿ ಅದರಿಂದ ನಮ್ಮ ಜೀವನದಲ್ಲಿ ಒಳ್ಳೆಯದಾದಾಗ ಅದು ಅಲ್ಲಿನ ವಾತಾವರಣನೇ ಬದಲಾಗುತ್ತೆ. ಆ ಭೂಮಿ ಮೇಲೆ ಎಷ್ಟು ನಾವಿರೋ ಜಾಗದಲ್ಲಿ ಎಷ್ಟು ಸಂತೋಷ ಎಲ್ಲ ಇರುತ್ತೆ ಅಲ್ವಾ, ಹಾಗೆ ಸುಖ ಸಂತೋಷಗಳನ್ನು ಕಾಣ್ಬೋದು. ಓಕೆ, ನೆಕ್ಸ್ಟ್. ಬೂಂದ್ ಬೂಂದ್ ಕೆ ಮಿಲ್ನೆ ಸೆ ಬನ್ ಜಾತಾ ಹೇ ಸಾಗರ್. ಅಂದರೆ ಬೂಂದ್ ಬೂಂದ್ ಅಂದರೆ ಹನಿ ಹನಿಗಳು. ಒಂದೊಂದು ಹನಿ ಹನಿ ಸೇರಿದ್ರೆ ಏನಾಗುತ್ತೆ, ದೊಡ್ಡ ಸಮುದ್ರನೇ ಆಗುತ್ತೆ. ಸೂತ್ ಸೂತ್ ಕೆ ಮಿಲ್ನೆ ಸೆ ಬನ್ ಜಾತಿ ಹೇ ಚಾದರ್. ಅಂದರೆ ಒಂದೊಂದು ದಾರಾನೂ ಸೇರಿ 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 ಏನಾಗುತ್ತೆ, ದೊಡ್ಡ ಬಟ್ಟೆನೇ ಆಗುತ್ತೆ ಅಲ್ವಾ. ಉಲನ್ ಥ್ರೆಡ್ಡಿಂದ ನಾವು ದೊಡ್ಡ ಕಂಬಳಿನೇ ಇದು ಮಾಡ್ಬೋದಲ್ವಾ, ಹಾಗೆ. ಮಿನಟ್ ಮಿನಟ್ ಹಿ ತೋ ಮಿಲ್ಕರ್ ಬನ್ ಜಾತಾ ಹೇ ಸಾಲ್. ಒಂದೊಂದು ನಿಮಿಷಾನೂ ಸೇರಿದ್ರೆ ಏನಾಗುತ್ತೆ, ಒಂದು ವರ್ಷನೇ ಆಗುತ್ತೆ. ತನ್ ಮನ್ ಸೆ ತುಮ್ ಹಟೇ ರಹೋ ಹಲ್ ಹೋಂಗೆ ಸಬಿ ಸವಾಲ್. ಅಂದರೆ ನೀವು ತನುಮನಗಳಿಂದ ಶ್ರಮ ಪಟ್ಟು ಯಾವುದೇ ಕೆಲಸವನ್ನು ಮಾಡಿದ್ರೂ ಸವಾಲಾಗಿ ಸ್ವೀಕರಿಸಿ ಅದು ನಿಮ್ಮ ಜೀವನದಲ್ಲಿ ಸಫಲತೆಯನ್ನು ಕೊಡುತ್ತೆ. ಪೈಸಾ ಪೈಸಾ ಜೋಡೋ ತೋ ಬನ್ ಜಾವೋಗೆ ಧನ್ವಾನ್. ಒಂದೊಂದು ರೂಪಾಯಿ, ಒಂದೊಂದು ಕಾಸು ಸೇರಿಸಿಟ್ರೆ ಏನಾಗುತ್ತೆ, ಅದು ದೊಡ್ಡ ಮೊತ್ತದ ಹಣ ಆಗುತ್ತೆ. ಆವಾಗ ನೀನು ದೊಡ್ಡ ಶ್ರೀಮಂತ ಆಗ್ಬೋದು. ಎಲ್ಲರೂ ಅಷ್ಟೇ ಅಲ್ವಾ, ಪೈಸೆ ಜೋಡಿಸಿದ್ರೆ ನಾವು ದೊಡ್ಡ ಶ್ರೀಮಂತರಾಗ್ಬೋದು. ಹಾಗೆ ತೋಡಾ ತೋಡಾ ಚಲ್ಕರ್ ಹಿ ದೇಖೋ, ತೋಡಾ ತೋಡಾ ಚಲ್ಕರ್ ಹಿ ತೋ ದೇಖ್ ಸಕ್ಕೋಗೆ ಹಿಂದೂಸ್ತಾನ್. ಅಂದರೆ ಹಿಂದೂಸ್ತಾನ್ ನಮ್ಮ ದೇಶ. ಭಾರತದಲ್ಲಿ ಏನು ಕಾಣ್ಬೋದು ನಾವು, ತ್ಯಾಗ, ಪ್ರೀತಿ ಮತ್ತು ಸ್ನೇಹ, ಇದಕ್ಕೆಲ್ಲನೂ ನಮ್ಮ ದೇಶ ಹೆಸರು ಅಲ್ವಾ. ಇಲ್ಲಿ ಅದೆಲ್ಲನೂ ನಾವು ಕಾಣ್ತೀವಿ. ಹಾಗೆ ಅದೆಲ್ಲ ನಮ್ಮ ದೇಶದ ಈ ಪ್ರಾಮುಖ್ಯತೆಯನ್ನು ತಿಳ್ಕೊಬೇಕಂದ್ರೆ ನಾವೇನು ಮಾಡಬೇಕು, ಒಂದೊಂದೇ ಹೆಜ್ಜೆ ಇಟ್ಕೊಂಡು ಮುಂದೆ ಬಂದು ನೋಡಿದಾಗ ನಮ್ಮ ದೇಶ ಎಷ್ಟು ಚೆನ್ನಾಗಿದೆ, ಎಷ್ಟು ಅಂದವಾಗಿದೆ, ಇಲ್ಲಿ ಎಲ್ಲನೂ ಇದೆ ಅನ್ನೋದನ್ನು ನಾವು ತಿಳ್ಕೊಬೋದು. ಅಚ್ಚೆ ಅಚ್ಚೆ ಕಾಮ್ ಕರೋ ಔರ್ ಬಾತೆ ಪ್ಯಾರಿ ಪ್ಯಾರಿ. ಒಳ್ಳೆ ಕೆಲಸಗಳನ್ನು ಮಾಡಬೇಕು ಮತ್ತು ಒಳ್ಳೆ ಮಾತನ್ನು ಆಡಬೇಕು, ಪ್ರೀತಿಯ ಮಾತುಗಳನ್ನು ಆಡಬೇಕು. ಆವಾಗೇನಾಗುತ್ತೆ, ದೇಶ್ ಹಮಾರ ಜೂಮ್ ಉಟೇಗಾ. ನಮ್ಮ ದೇಶ ಏನಾಗುತ್ತೆ ಆವಾಗ, ನಾಚ್ ಹುಟೇಗಿ ಧರ್ತಿ ಸಾರಿ. ಸಂತೋಷ ಸಂಭ್ರಮಗಳಿಂದ ತುಂಬಿ ಒಳ್ಳೆ ಮಾತುಗಳಾಡಿದ್ರೆ ಏನಾಗುತ್ತೆ, ನಾವೆಲ್ಲ ಸಂತೋಷವಾಗಿರ್ತೀವಿ. ಆವಾಗ ಸಂತೋಷ ಸಂಭ್ರಮಗಳು ತುಂಬಿ ನಮ್ಮ ದೇಶ, ನಮ್ಮ ಭೂಮಿ ನಲಿದಾಡುತ್ತೆ. ಆವಾಗ ನಮಗೆ ಅದರಿಂದ ಒಳ್ಳೆ ಪ್ರತಿಫಲವನ್ನು ಪಡ್ಕೋಬೋದು ಅಲ್ವಾ.
ಎಲ್ಲರಿಗೂ ಅರ್ಥ ಆಯ್ತಾ? ಈ ಪದ್ಯ ಇನ್ನೊಂದು ಸಲ ಎಲ್ಲ ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.